ಹಲೋ ಗೈಸ್, ಇವತ್ತಿಂದ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೇ 1ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ದಿನ ಹೇಗಿರುತ್ತೆ ನೋಡುವ ಬನ್ನಿ. ಇವತ್ತು ಬೆಳಗ್ಗೆ 6:30ಗೆ ನನ್ನ ಮಗ ಎಬ್ಬರಿಸ್ಬಿಟ್ಟ. ಎದ್ದು ನೋಡ್ತೀನಿ ಆಟ ಆಡ್ಕೊಂಡು ಮಲ್ಗವನು. ಆಮೇಲೆ ಆಟ ಆಡಲಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾನು ಡೈಲಿ ಸ್ಕಿನ್ ಕೇರ್ ಮಾಡಿಕೊಂಡೆ. ಆಮೇಲೆ ಅವನ್ನ ನಮ್ಮಮ್ಮ ಆಟ ಆಡಿಸ್ಕೊಂಡು ಕುಂತಿದ್ರು. ನಮ್ಮಮ್ಮ ಕಾಫಿ ಕುಡಿ ಬಾ ಅಂದರು. ಕಾಫಿ ಕೊಟ್ಟು ಇವತ್ತು ನೀನೇ ತಿಂಡಿ ಮಾಡು ಅಂತ ಹೇಳೋದ್ರು. ಕಾಫಿ ಕುಡಿತಾ ಯೋಚನೆ ಮಾಡಿದೆ. ಆವಾಗ ನನ್ನ ತಲೆಗೆ ಬಂದಿದ್ದೆ ಪನ್ನೀರ್ ಪಲಾವ್. ಆಮೇಲೆ ತಿಂಡಿ ಮಾಡೋದ ಅಂತ ಎದ್ದೋದೆ. ತಿಂಡಿ ಮಾಡೋಕ್ಕೆ ಏನೇನು ಬೇಕು ರೆಡಿ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನಿಮಗೆಲ್ಲ ಯಾರು ಟಿಫನ್ ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಟಿಫನ್ ಮಾಡ್ತಾ ನಾನು ಒಂದು ಸಾಂಗ್ ಹೇಳ್ತಿದ್ದೆ. ಅದು ಯಾವ ದೇವ್ರ ಪೂಜೆ ಮಾಡೋಕ್ಕೆ ಹೋದೆ. ಇವತ್ತು ನಾನು ದೇವ್ರ ಹತ್ರ ಒಂದು ಬೇಡ್ಕೊಂಡೆ. ಅದೇನಪ್ಪ ಅಂದರೆ, ದೇವರೇ ಇವತ್ತಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದಕ್ಕೆ ಒಳ್ಳೇದು ಮಾಡಪ್ಪ ಅಂತ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಪೂಜೆ ಮುಗಿಸ್ಕೊ ಬರೋ ಅಷ್ಟು ಪಾಪಕ್ಕೆ ಸ್ನಾನ ಮಾಡ್ಸಕ್ಕೆ ನಮ್ಮ ಅತ್ತೆ ಬಂದಿದ್ರು. ಏನು ಇವತ್ತು ವಿಡಿಯೋ ಮಾಡ್ತಾವಳಲ್ಲ ಅಂತ ವಿಡಿಯೋ ನೋಡಿ ನಾಚಿಕೆ ಪಟ್ಕೊಂಡ್ರು. ಮಾಡಿರೋ ತಿಂಡಿ ರೆಡಿಯಾಗಿತ್ತು. ಎಲ್ಲರೂ ಟಿಫನ್ ತಿಂದು ಪಾಪಕ್ಕೆ ಸ್ನಾನ ಮಾಡ್ಸೋಕ್ಕೆ ಹೋದ್ವಿ. ಸ್ನಾನ ಮಾಡಿಸ್ಕೊ ಬಂದು ಪಾಪು ಮೈ ಆರಿಸಿ ಪಾಪುನ ರೆಡಿ ಮಾಡಿ ಫೈನಲಿ ನನ್ನ ಮಗ ಹೀಗೆ ಕಾಣ್ತಿದ್ದ. ಅವನನ್ನು ಬೆಚ್ಚಗೆ ಸುತ್ತಿ ಮಲಗಿಸಿದ್ವಿ. ಈಗ ನಮ್ಮಮ್ಮ ಮೂಗ್ಬಟ್ಟು ಇಟ್ಕೋತೀನಿ ಅಂದರು. ಆಮೇಲೆ ಹೋಗಿ ನೋಡಿದ್ರೆ ಏನೋ ಹಂಚಿ ಕಡ್ಡಿಲಿ ಸಾಹಸ ಪಡ್ತಿದ್ರು. ಆಮೇಲೆ ಫೈನಲಿ ಇಟ್ಕೊಂಡ್ರು. ಈಗ ನಮ್ಮಮ್ಮ ಹೇಗೆ ಕಾಣ್ತಿದ್ರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.